ಕುಮಟಾ ತಾಲೂಕಿನ ಗುಡೆಯಂಗಡಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಯಾನರೀಸ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕುಮಟಾದ ಕ್ಯಾನರೀಸ್ ಫೌಂಡೇಶನ್ ಅಧ್ಯಕ್ಷ ಎಚ್ಎಸ್ ಗಜಾನನ್ ಅವರು ತಮ್ಮ ತಂದೆ ಎಸ್ಎನ್ ಹರಿಕಾಂತ್, ತಾಯಿ ಶ್ರೀಮತಿಯವರ ಸ್ಮರಣಾರ್ಥ ದ್ವಿತೀಯ ವರ್ಷದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ರು. ಭಾನುವಾರ ಗುಡೆಯಂಗಡಿಯಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು. ಕ್ಯಾನರೀಸ್ ಫೌಂಡೇಶನ್ ಅಧ್ಯಕ್ಷ ಎಚ್ಎಸ್ ಗಜಾನನ್ ಮತ್ತು ವೈದ್ಯರು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಂಜಾನೆ 8:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಫಲಾನುಭವಿಗಳು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಈ ಶಿಬಿರದಲ್ಲಿ ಜನರಲ್ ಮೆಡಿಸಿನ್, ಮಕ್ಕಳ ವೈದ್ಯರು, ಮೂತ್ರಪಿಂಡ ತಜ್ಞರು, ಎಲುಬು ಮತ್ತು ಮೂಳೆ ತಜ್ಞರು, ಚರ್ಮರೋಗ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ನರರೋಗ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ದಂತ ವೈದ್ಯರು ಪಾಲ್ಗೊಂಡಿದ್ದರು. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಸೊ ಇದೇನಂತಂದ್ರೆ ಈ ಕಾರ್ಯಕ್ರಮ ಇರೋದು ರೋಗಿಗಳಿಗೆ ಅಂತಲ್ಲ, 40 ವರ್ಷದ ಮೇಲಾದವರಿಗೆ. ಡಾಕ್ಟರ್ಗಳು ಹೇಳೋದು, ಇವಾಗ 30 ವರ್ಷದ ಮೇಲೂ ಹೇಳ್ತಾರೆ, ದಯವಿಟ್ಟು ಬಂದು ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ ಅಂತ. ನಿಮ್ದು ಬ್ಲಡ್ ಪ್ರೆಷರ್ ಇರ್ಬೋದು, ಶುಗರ್ ಇರ್ಬೋದು, ಇವೆಲ್ಲ ನಿಮ್ಗೆ ಇದ್ದೇ ಇರುತ್ತೆ ಅಂತ ಆ ಥರ ಅಲ್ಲ, ಬಟ್ ಪ್ರಿವೆನ್ಷನ್ ಆ ಥರ ಬಂದರೆ ಅದಕ್ಕೆ ಆದಷ್ಟು ಬೇಗ ನೀವು ಅದಕ್ಕೆ ಏನೇನು ಔಷಧಿನೋ ವ್ಯಾಯಾಮನೋ ಇನ್ನೇನೋ ಇರ್ಬೋದು, ಬರೀ ಔಷಧಿ ಅಷ್ಟೇ ಅಲ್ಲ. ಈಗ ಡಾಕ್ಟರ್ಗಳು, ಮೊದಲಿನ ಡಾಕ್ಟರ್ಗಳಿಗೆ ಬೇರೆ, ಆ ಜನರೇಷನ್ ಬೇರೆ, ಅದು ಹೋದ ತಕ್ಷಣ ಗುಳಿಗೆ ಕೊಡೋದು. ಇವಾಗ ಡಾಕ್ಟರ್ಗಳು ಗುಳಿಗೆ ಕೊಡಲ್ಲ, ಈಗ ಬರೀ ಸಲಹೆ ಕೊಡ್ತಾರೆ. ನೀವು ಇದನ್ನ ಮಾಡಬೇಡಿ, ನೀವು ಅದನ್ನ ಮಾಡಿ, ಒತ್ತಡ ಕಮ್ಮಿ ಮಾಡ್ಕೊಳ್ಳಿ, ವ್ಯಾಯಾಮ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಈ ತರ ಸಲಹೆಗಳು ತುಂಬಾ ಡಾಕ್ಟರ್ಗಳು ಕೊಡ್ತಾರೆ. ಬಹುಶಃ ಇಲ್ಲಿರೋರು ಕೊಡಬಹುದು. ಸೊ ಆ ತರ ಒಂದು ಸಲಹೆಗಳಿಗೆ ನಮ್ಮ ಜನರಿಗೆ ಹೇಳುದಿಲ್ಲ. ಕುಗ್ರಾಮ ಅಲ್ಲ, ನಾವೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಅಂತ. ಇಂಪ್ರೂವ್ಮೆಂಟ್ ಆದ್ರೆ ಎಲ್ಲಿ? ನಮ್ಮ ಹೆಲ್ತ್ ಅಲ್ಲೂ ಇಂಪ್ರೂವ್ಮೆಂಟ್ ಆಗ್ಬೇಕು. ಈಗ ಜಪಾನ್ ಮುಂದುವರೆದ ದೇಶ ಅಂತೀವಿ, ಅಲ್ಲಿ ಎವರೇಜ್ ಲೈಫ್ ಬಂದ್ಬಿಟ್ಟು 100 ಇಯರ್ಸ್. ನಮ್ಮಲ್ಲಿ ಎವರೇಜ್ ಲೈಫ್ ಎಷ್ಟಿದೆ? 55-60 ವರ್ಷ ಎವರೇಜ್ ಲೈಫ್. ಶಿಬಿರಾರ್ಥಿಗಳು ವೈದ್ಯರ ಸಲಹೆ ಸೂಚನೆಗಳನ್ನು ಪಡೆದರು. ಶಿಬಿರದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಕೆಲವೊಂದು ಮಾತ್ರೆ ಹಾಗೂ ಔಷಧಗಳನ್ನು ಸ್ಥಳದಲ್ಲೇ ವಿತರಿಸಲಾಯಿತು. ಶಿಬಿರದಲ್ಲಿ ಅರುಣ್ ಗುನ್ಗಾ, ಜಗನ್ನಾಥ್ ನಾಯ್ಕ್ ಉಪಸ್ಥಿತರಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಊರ ನಾಗರಿಕರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ವಿಶ್ವ ನುಡಿಸಿರಿ ನ್ಯೂಸ್, ಕುಮಟಾ.